ಸ್ನೇಹಿತರೆ, ನಾನು ನೋಡಿ ಇವಾಗತ್ತು ಸ್ಕೈ ವಾಲೆಟ್ ಅಂತ ಒಂದು ಹೊಸ ಪ್ರಾಜೆಕ್ಟ್ ಅನ್ನೋದ್ರ ಜೊತೆಗೆ ಹೊಸ ರೀತಿ ಟೆಕ್ನಾಲಜಿ ಯಾವ್ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಹೆಂಗೆ ನಿಮಗೆ ಇನ್ಕಮ್ ಕೊಡೋದಕ್ಕೆ ಬರ್ತಾ ಇದೆ ಅಂತ ಈ ಸ್ಕೈ ವಾಲೆಟ್ ಮುಖಾಂತರ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇದನ್ನ ದಯವಿಟ್ಟು ಸ್ವಲ್ಪ ವಿವರವಾಗಿ ಕೇಳಿಸ್ಕೊಳ್ಳಿ. ನಾನು ಹೇಳೋ ಪಾಯಿಂಟ್ಸ್ಗಳು ಅವಾಗ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ನೋಡಿ, ವೆಲ್ಕಮ್ ಟು ಸ್ಕೈ ವಾಲೆಟ್ ಅಂತ. ಈ ಸ್ಕೈ ವಾಲೆಟ್ ಬಂದು ನೋಡಿ, ಇದು ಎಲ್ಲ ಥರದ ವಾಲೆಟ್ಸು, ನಮ್ಮದು ಸೇಫ್ ವಾಲು, ಟೋಕನ್ ಪಾಕೆಟು, ಇದು ಯಾವುದೇ ವಾಲೆಟ್ಗಳಲ್ಲಿ ವರ್ಕ್ ಆಗುತ್ತೆ. ಮತ್ತು ಎಲ್ಲ ಎಕ್ಸ್ಚೇಂಜ್ಗಳು ಕೂಡ ಇಲ್ಲಿ ಏನಿದೆ ಇಷ್ಟು ಎಕ್ಸ್ಚೇಂಜ್ಗಳಲ್ಲಿ ಇದು ಯೂಸ್ ಆಗುತ್ತೆ. ಆಯಿತಾ? ಇದು ಪ್ಲ್ಯಾನು ಸ್ವಲ್ಪ ಲೈಟಾಗಿ ಹೇಳ್ತೀನಿ. ಪ್ಲ್ಯಾನು ನಿಮ್ಗೆ ಬೇಕಾದವರು ನನಗೆ ದಯವಿಟ್ಟು ಕಾಲ್ ಮಾಡಿ, ಆಗ ನಾನು ನಿಮಗೆ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ. ಇದು ಇನ್ನು ಝೂಮ್ ಯಾವುದು ಸ್ಟಾರ್ಟ್ ಆಗಿಲ್ಲ. ಝೂಮ್ ಏನನ್ನ ಸ್ಟಾರ್ಟ್ ಆದರೆ ಅದನ್ನು ನಿಮಗೆ ಝೂಮ್ ಲಿಂಕ್ ಎಲ್ಲ ಪ್ರೊವೈಡ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಇವ್ರು ಜಸ್ಟ್ ಪ್ಲ್ಯಾನು ನೋಡೋಣ. ಇದರಲ್ಲಿ ಸಿಂಪಲ್ ಪ್ಲ್ಯಾನ್ ಏನಪ್ಪ ಅಂದರೆ, ಇದು $1 $200 1% ಕೊಡ್ತಾನೆ. ಇದು BEP20 BNB BEP20 ಇದರಲ್ಲೇ ಆಗುತ್ತೆ. ನೀವು ಯಾವ ವಾಲೆಟಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು. ಇದರಲ್ಲಿ ನೋಡಿ 1 ರಿಂದ 200 ಆಯಿತಾ, ಮತ್ತು 200 ರಿಂದ 500 2%, 500 ರಿಂದ 1000ಕ್ಕೆ 2.5%, 1000ದಿಂದ 3000ಕ್ಕೆ 3%, 3000ದಿಂದ 5000ಕ್ಕೆ 5%, 5000ದಿಂದ 10,000ಕ್ಕೆ 10%, 20,000ದಿಂದ ಮೇಲ್ಗಡೆ 30% ಕೊಡ್ತಾನೆ. ಆಯ್ತಾ? ನಾವು ಅಷ್ಟು ಯಾರು ಹೋಗೋದು ಬೇಡ ಆ ಲೆವೆಲಲ್ಲಿ. ಮ್ಯಾಕ್ಸಿಮಮ್ ಅಂದರೆ ನಾವು $500 ಒಳಗಡೆನೆ ಮಾಡಿ, ಇಲ್ಲ ಇನ್ನೂ ಇರೋರು ಅಂತಂದರೆ $1,000 ನೀವು ಮಾಡ್ಕೊಂಡ್ರೆ ನಿಮಗೆ ಒಳ್ಳೆ ಇನ್ಕಮ್ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಪ್ಯಾಕೇಜ್ ಬಂದು ಮೈನಿಂಗ್ ಅದು ಮುಂದಕ್ಕೆ ಹೇಳ್ತೀನಿ. ನೋಡಿ, ಇದು $500 ಮೇಲೆ, ನೀವು $500 ಮೇಲೆ ಹೋದ್ರೆ ಅಂದ್ರೆ 10% ಇನ್ಕಮ್ ಕೊಡ್ತಾನೆ. ಆಫ್ಟರ್ $500 ರಿಂದ $510 ನೀವು ಹಾಕೊಂಡು ಮಾಡಿದ್ರೆ ನಿಮಗೆ 10% ಇನ್ಕಮ್ ಕೊಡ್ತಾನೆ. ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಅಂದ್ರೆ $500 ಆಗಿರ್ಬೇಕು ನಿಮ್ದು. ಆಗ ಕೆಳಗಡೆ ಅವ್ರು ಯಾರೇ ಮಾಡಿದ್ರು ಅವ್ರ ಕಡೆಯಿಂದ ನಿಮಗೆ 10% ಇನ್ಕಮ್ ಬರುತ್ತೆ. ಆ ಥರ ಇದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಇಷ್ಟೇ ಇರೋದು, ಸಿಂಪಲ್ ಆಗಿದೆ. ಮಿನಿಮಮ್ ನಿಮ್ಮ ವಾಲೆಟಲ್ಲಿ, ಸೇಫ್ ವಾಲೆಟೋ ಟೋಕನ್ ಪಾಕೆಟ್ ವಾಲೆಟೋ, ನೀವು ಒಂದು ವಾಲೆಟ್ ಕ್ರಿಯೇಟ್ ಮಾಡ್ತೀರಲ್ಲ, BNB ಅಲ್ಲಿ USDT ಬಂದು BEP20 ಇರಬೇಕು. ಆ BEP20 ನೀವು $10 ಇಂದ ಮೈನ್ ಆಗೋಕ್ಕೆ ಶುರುವಾಗುತ್ತೆ. $10 ಇದ್ರೆ ಸಾಕು ನಿಮ್ಮ ವಾಲೆಟಿಂದ. ಅದು ನಿಮ್ಮ ವಾಲೆಟಲ್ಲಿ ಮಾತ್ರನೇ ಇರುತ್ತೆ, ನೀವು ಕಂಪ್ನಿಗೆ ಹಾಕಲ್ಲ. ಈ ಮಾತು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನೀವು ಏನು $10 ಇಟ್ಟಿರ್ತೀರಾ ಅದು ನೀವು ಇಮಿಡಿಯೇಟಾಗಿ ನೀವು ಬೇರೆ ವಾಲೆಟ್ಗೂ ಟ್ರಾನ್ಸ್ಫರ್ ಮಾಡೋದು, ಬೇರೆದಕ್ಕೂ ಯೂಸ್ ಮಾಡ್ಬೋದು, ಮತ್ತೆ ನೀವು ಅಲ್ಲೇ ಹಾಕೊಬೋದು. ಇದು ನೀವು ಕಂಪ್ನಿ ಕೊಡಲ್ಲ. ಆ ವಾಲೆಟಲ್ಲಿ ಇಟ್ಟಿರ್ಬೇಕಷ್ಟೇ. ನೀವು 50 ಇಡಿ 100 ಇಟ್ಟಿರಿ, ಆ ವಾಲೆಟ್ ಮುಖಾಂತರನೇ ಅದು ಮೈನಿಂಗ್ ಆಗುತ್ತೆ. ನಿಮ್ದು ವಾಲೆಟಲ್ಲಿ 100 ಇದ್ರೆ 100ಕ್ಕೆ ಎಷ್ಟು ಒಂದು ದಿನಕ್ಕೆ ಕೊಡ್ಬೇಕೋ ಅವತ್ತು ಅಷ್ಟು. ನೀವು 2 ದಿನ ಇಡ್ತೀರಾ, 3 ದಿನ ಇಡ್ತೀರಾ, 100 ಇಟ್ಟಿರ್ತೀರಾ, 2 ದಿನದ ಇನ್ಕಮ್ ತಗೊಂತೀರಾ, 3ನೇ ದಿನ ಯಾವುದೋ ಕಮಿಟ್ಮೆಂಟ್ ಇರುತ್ತೆ, $50 ತೆಗೆದು ಬಿಡ್ತೀರಾ. ನಿಮ್ಗೆ ಅವಾಗ ನೆಕ್ಸ್ಟ್ ಬರೋದು $50 ಏನು ಇನ್ಕಮ್ ಬರಬೇಕೋ ಅಷ್ಟು ಪರ್ಸೆಂಟೇಜೇ ಬರೋದು. ಇದು ಆ ಥರ ಒಂದು ವಾಲೆಟ್. ಹಾಗಾಗಿ ನಾನು ಹಿಂಗೆ ಹೇಳ್ತಾ ಇದ್ದೀನಿ. ಮಿನಿಮಮ್ ವಿತ್ಡ್ರಾಲ್ ಬಂದು $1 ಕೂಡ ಮಾಡ್ಬೋದು. ಇದು ವಿತ್ಡ್ರಾಲ್ ಟೈಮಿಂಗ್ಸ್ ಬಂದು 24x7 7 ದಿನ ವಿತ್ಡ್ರಾಲ್ ಇರುತ್ತೆ. ಮತ್ತೆ ವಿತ್ಡ್ರಾಲ್ ಫ್ರಮ್ ಯುವರ್ ವಾಲೆಟ್ ಶುಡ್ ಬಿ ಇನ್ USDT BEP20ನೇ ಅವನು ವಿತ್ಡ್ರಾಲ್ ಕೊಡೋದು. ನೀವು ಅದೇ ಇಡೋದು. ಅವನು ವಾಲೆಟಲ್ಲಿ ನಿಮ್ದು ಇನ್ಕಮ್ ಏನು ಬಂದಿರುತ್ತಲ್ಲ ಅದನ್ನ ನೀವು ಮತ್ತೆ ವಾಪಸ್ ಇಲ್ಲಿ ನಿಮ್ಗೆ ವಾಲೆಟ್ ತಗೊಬೇಕಾದ್ರೆ ಅವನು ಕೊಡೋದು BEP20ನೇ ಕೊಡ್ತಾನೆ ನಿಮಗೆ, ಬೇರೆ ಯಾವುದು ಕೊಡಲ್ಲ. ಇದಕ್ಕೆ ವಿತ್ಡ್ರಾವಲ್ ಚಾರ್ಜಸ್ ಏನು ಇರಲ್ಲ ನಿಮಗೆ. 100% ಸೇಫ್ ಅಂಡ್ ಸೆಕ್ಯೂರ್. ಇದು ಅರ್ಥ ಆಯ್ತಲ್ಲ ಸ್ನೇಹಿತರೆ? ಇದನ್ನ ನಾನು ಯಾವ ರೀತಿ ಲಾಗಿನ್ ಮಾಡೋದು ಎಲ್ಲ ಹೇಳ್ತೀನಿ ನಿಮ್ಗೆ. ಇದರಲ್ಲಿ ತುಂಬ ಡೌಟ್ಸ್ ಏನಾದರೂ ಬಂತು, ಅನುಮಾನ ಇತ್ತು ಅಂದರೆ ದಯವಿಟ್ಟು ನನಗೆ ಸ್ನೇಹಿತರೆ ನೋಡಿ ಬನ್ನಿ. ಈಗ ನಾವು ಸೇಫ್ ವಾಲೆಟ್ ಆಗಲಿ ಟೋಕನ್ ಪಾಕೆಟ್ ಆಗಲಿ ಯಾವ ಥರ ಲಿಂಕ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಗಮನವಿಟ್ಟು ನೋಡ್ಕೊಳ್ಳಿ. ಕೆಲವ್ರಿಗೆ ಅರ್ಥ ಆಗ್ಬೋದು, ಕೆಲವ್ರಿಗೆ ಅರ್ಥ ಆಗದೆ ಇರ್ಬೋದು. ಅರ್ಥ ಆಗದೆ ಇದ್ದರೂ ದಯವಿಟ್ಟು ಕಾಲ್ ಮಾಡಿ ಹೇಳ್ಕೊಡ್ತೀನಿ. ನೋಡಿ, ನೀವು ಸೇಫ್ ವಾಲೆಟ್ಗೆ ಹೋಗ್ತೀರಾ. ನೀವು ಸೇಫ್ ವಾಲೆಟ್ಗೆ ಹೋಗಿ, ಸೇಫ್ ವಾಲೆಟ್ಗೆ ಹೋಗಿದಾಗ ನಿಮ್ಮ ಒಂದು ವಾಲೆಟ್ ಓಪನ್ ಮಾಡಿ. ಓಪನ್ ಮಾಡಿದಾಗ ನಿಮಗೆ ಏನು ಬೇಕು,
BNB ನೋಡಿ, ಇದೆಲ್ಲ ಮೇಲ್ಗಡೆ ಯೆಲ್ಲೋ ಕಲರ್ ರೌಂಡ್ BNB. ಇದು ನಿಮಗೆ BNB ಇರಬೇಕು. ಇದರಲ್ಲಿ ಸ್ವಲ್ಪ ಗ್ಯಾಸ್ ಫೀಸ್ ಇರಬೇಕು. ಗ್ಯಾಸ್ ಫೀಸ್ ನೋಡಿ 681 ಇದೆ. ಇಷ್ಟು ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರೋ 000 ಸಮಥಿಂಗ್, ಒಂದು 2 ರೂಪಾಯಿ 3 ರೂಪಾಯಿ ಅಷ್ಟನ್ನು 4 ರೂಪಾಯಿದಷ್ಟು ಮಾತ್ರ ತಗೊಳುತ್ತೆ ಅಷ್ಟೇನೆ. ನೀವು USDT BP20 ಇಲ್ಲಿ ನನ್ನ ಹತ್ರ 0 ಇದೆ, ನೀವು ಅದನ್ನ ಯೋಚನೆ ಮಾಡ್ಬಿಡಿ. ಇಲ್ಲಿ ನಿಮ್ಗೆ ಎಷ್ಟು ಬೇಕು, 10, 20, 50, 100, 500, 1000ದವರೆಗೂ ನಾನು ಹೇಳಿದ್ದೀನಿ. ಅಲ್ಲಿವರೆಗೂ ನೀವು ಎಷ್ಟು ಬೇಕಾದ್ರೂ ಹಾಕೊಳ್ಳಿ, ಓಕೆನಾ. ಇಲ್ಲಿರುತ್ತೆ. ಆಮೇಲೆ ನೀವು ಇದು ಬಂದಾದ್ಮೇಲೆ ನಾನು ಇಲ್ಲ ನಿಮ್ಗೆ ಯಾವುದೇ ಕಡೆಯಿಂದ ರೆಫರಲ್ ಲಿಂಕ್ ಬಂದಿದ್ರೆ ಆ ರೆಫರಲ್ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ನಾನು ಜಸ್ಟ್ ಈ ಥರ ನೀವು ಮತ್ತೆ ಎಕ್ಸ್ಪ್ಲೋರ್ಗೆ ಹೋಗ್ತೀರಾ. ಎಕ್ಸ್ಪ್ಲೋರ್ಗೆ ಹೋದ್ಮೇಲೆ ನಿಮ್ಮದು ಅಲ್ಲಿ ಕಾಪಿ ಮಾಡ್ಕೊಂಡಿರೋದು ಆ ಲಿಂಕ್ನ ನೀವು ಇಲ್ಲಿ ಪೇಸ್ಟ್ ಮಾಡ್ತೀರಾ. ನೋಡಿ, ಇಲ್ಲಿ ಸ್ಕೈ ವಾಲೆಟ್ ಲೈವ್ ರಿಜಿಸ್ಟರ್ ಸ್ಪಾನ್ಸರ್ ಲಿಂಕ್ ಒಂದಿದೆ, ಇನ್ನೊಂದು ಸ್ಕೈ ವಾಲೆಟ್ ಲೈವ್ ಅಂತಿದೆ. ನಾನು ಇವಾಗ ನಿಮ್ಗೆ ನೋಡ್ಸೋದಕ್ಕೋಸ್ಕರ ನಾನು ಸ್ಕೈ ವಾಲೆಟ್ ಲೈವ್ ಅಲ್ಲಿ ಹೋಗ್ತೀನಿ. ಏನಕ್ಕೆ ಅಂದ್ರೆ ಅಲ್ಲಿ ಪೇಜು ಇಲ್ಲ, ಇದಕ್ಕೆ ಹಾಕಿದ್ರೆ ನೀವು ಡೈರೆಕ್ಟ್ ಲಾಗಿನ್ ಆಗ್ಬಿಡ್ತೀರಾ. ಹಾಗಾಗಿ ನಾನು ಅದು ರಿಜಿಸ್ಟರ್ ಸ್ಪಾನ್ಸರ್ ಇದು ಕೊಡಲ್ಲ. ನಾನು ಸ್ಕೈ ವಾಲೆಟ್ ಲೈವ್ ಕೊಡ್ತಾ ಇದ್ದೀನಿ. ಇದನ್ನ ಟಚ್ ಮಾಡ್ತೀನಿ. ನೋಡಿ, BNB ಸ್ಮಾರ್ಟ್ ಚೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೇರೆ ಯಾವುದು ಸೆಲೆಕ್ಟ್ ಮಾಡಬಾರ್ದು. BNB ಸ್ಮಾರ್ಟ್ ಚೈನ್ ಗೋ ಕೊಡಿ. ಗೋ ಕೊಟ್ಮೇಲೆ ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಮೇಲೆ ನಿಮಗೆ ಈ ಥರ ಪೇಜಸ್ ಓಪನ್ ಆಗುತ್ತೆ. ಸೈನ್ ಇನ್ನಿಗೆ ಹೋಗಬೇಡಿ, ಜಸ್ಟ್ ಇಲ್ಲಿ ಸೈನ್ ಅಪ್ ಅಂಡ್ ಜಾಯಿನ್ ಅಂತ ಬರುತ್ತೆ. ನೀವು ಅದನ್ನ ಟಚ್ ಮಾಡಿ ಕೇಳ್ತು ಅಲ್ಲಿ ನಿಮ್ದು ಅದೇ ಮಾಡಿ, ಇಲ್ಲ ಸೇಪಲ್ಲಿರೋ ಸೇಪಲ್ಲೇ ಮಾಡ್ಬೋದು. ಅಲ್ಲೂ ಇಲ್ಲೂ ಆಗುತ್ತೆ, ಏನು ತೊಂದರೆ ಏನಿಲ್ಲ. ನೋಡಿ, ಇಲ್ಲಿ ಸ್ಪಾನ್ಸರ್ ಅವ್ರ ಹೆಸರು ಬರುತ್ತೆ, ಕೆಳಗಡೆ ಸ್ಪಾನ್ಸರ್ ನೇಮ್ ಬರುತ್ತೆ, ಅಲ್ಲಿ ಸ್ಪಾನ್ಸರ್ ID ಬರುತ್ತೆ. ಯಾರು ಲಿಂಕ್ ತಗೊಂಡಿರ್ತಾರೆ ಅವ್ರ ಅಲ್ಲಿ ಲಿಂಕ್ ಮುಖಾಂತರ ಹೋದಾಗ ಅಲ್ಲಿ ಆಟೋಮೆಟಿಕ್ ಹೆಸರು ಮತ್ತೆ ನೇಮ್ ತಗೊಂಡ್ಬಿಡುತ್ತೆ. ನೀವು ಕೆಳಗಡೆ ನಿಮ್ಮ ಹೆಸರು ಕೊಡಿ, ನಿಮ್ಮ ಹೆಸರು ಕೊಟ್ಟು ನಿಮ್ಮ ಮೊಬೈಲ್ ನಂಬರ್ ಕೊಡಿ. ಇಲ್ಲಿ ಕೆಳಗಡೆ ವಾಲೆಟ್ ಅಡ್ರೆಸ್ ದಯವಿಟ್ಟು ಯಾರು ಕೊಡಬೇಡಿ. ಏನಕ್ಕೆ ಅಂದ್ರೆ ಇವಾಗ ನೆಕ್ಸ್ಟ್ ನೀವು ಕನೆಕ್ಟ್ ವಾಲೆಟ್ ಅಂತ ಕೊಟ್ಟಿದ ತಕ್ಷಣನೇ ಅದು ಕನೆಕ್ಟ್ ವಾಲೆಟ್ ಆಗ್ಬಿಡುತ್ತೆ. ಆ ವಾಲೆಟ್ ಇವಾಗ ನೀವು ಯಾವ ವಾಲೆಟ್ ಅಡ್ರೆಸ್ ಮುಖಾಂತರ ಒಳಗಡೆ ಬರ್ತಾ ಇದ್ದೀರಲ್ಲ ಆ ವಾಲೆಟ್ ಆಟೋಮೆಟಿಕ್ ಆಗಿ ತಗೊಳುತ್ತೆ. ನೀವೇನು ಕೊಡೋ ಅವಶ್ಯಕತೆ ಇರಲ್ಲ, ಜಸ್ಟ್ ನೀವು ಇದಾಗ್ಬೋದು. ನಾನು ಇವಾಗ ಆಲ್ರೆಡಿ ಮಾಡಿರೋದ್ರಿಂದ ಜಸ್ಟ್ ಲಾಗಿನ್ ಆಗ್ತೀನಿ. ಇವಾಗ ನೋಡಿ, ಲಾಗಿನ್ ಆಗ್ತೀನಿ. ಲಾಗಿನ್ ಆಗಿದ್ರೆ ನೋಡಿ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಂದು ನೋಡಿ, ನನ್ನ ವಾಲೆಟ್ ಅಲ್ಲಿ ಇಲ್ಲಿ 10.88 ಇದೆ. ಅದಕ್ಕೆ ನನಗೆ ಮೈನಿಂಗು 0.7 ಬಂದಿದೆ. ಈ ರೀತಿನೇ ನಿಮ್ದು ಈ ರೀತಿ ಓಪನ್ ಆಗುತ್ತೆ. ಇದು USDT ಬಂದು ನನ್ನ ವಾಲೆಟ್ ಅಲ್ಲಿ ಇರೋದನ್ನ ಅದು ಇಲ್ಲಿ ನೋಡಿಸ್ತಾ ಇದೆ. ನನಗೆ ಇಷ್ಟದಕ್ಕೆ ಇದು ಮೈನಿಂಗ್ ಆಗ್ತಾ ಇದೆ. ನೋಡಿ, ಇಲ್ಲಿ ಮೈನಿಂಗ್ ಇನ್ಕಮ್ 0.07, ಲೆವೆಲ್ ಇನ್ಕಮ್ 0.48, ಟೋಟಲ್ ಇನ್ಕಮ್ 0.56, 0.66 ಟೀಮ್ ಮೈನಿಂಗ್ ಇಂದ ಬರ್ತಾ ಇದೆ. ಇನ್ನ ಒಂದು ಅವರ್ಸ್ ಅಲ್ಲಿ 24 ಅವರ್ಸ್ ಕಂಪ್ಲೀಟ್ ಆಗಿಲ್ಲ, ಹಾಗಾಗಿ ಇಷ್ಟು ಬಂದಿದೆ. ಟೀಮ್ ಟೋಟಲ್ ಇನ್ಕಮ್ ಒಂದು $1 ಅಂತ ನೋಡ್ತಾ. ಟೋಟಲ್ ಲೆವೆಲ್ ಇನ್ಕಮ್ 0.34, ಟೀಮ್ ಟೋಟಲ್ ಇನ್ಕಮ್ ಅಂತ ಹೀಗೆ ನೋಡ್ತಾ ಇದೆ. ಈ ತರ ನಿಮಗೆ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ಏನೇ ಡೌಟ್ಸ್ ಇತ್ತು ಅಂದ್ರೆ ದಯವಿಟ್ಟು ಕಾಲ್ ಮಾಡಿ, ನಾನು ಡೀಟೇಲ್ಸ್ ಕೊಡ್ತೀನಿ.